ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನೇ ನನಗೆ ಜಯ ಸಿಕ್ಕಿದೆ ಅಂತ ಹೇಳ್ತಿರುವಾಗ ಆ ನನ್ನ ಜಯನ ನಿನ್ನ ಪಾದಗಳಿಗೆ ಅರ್ಪಿಸ್ತೀನಿ. ಈ ನಿನ್ನ ನಡತೆಯ ಶಿವಪ್ರಸಾದ, ನಿನ್ನ ಸ್ನೇಹ ಬಯಸಿ ನನ್ನನ್ನು ಇಲ್ಲಿವರೆಗೂ ಕರೆತಂದಿತ್ತು. ಈ ಜಗತ್ತಲ್ಲಿ ಯಾವುದೇ ವಿಚಾರವಾಗಲಿ, ಕನಸಾಗಲಿ, ಗುರಿಯಾಗಲಿ, ಆಸೆಯಾಗಲಿ, ಆಕಾಂಕ್ಷೆಯಾಗಲಿ, ಅದು ನಮಗೆ ಸಿದ್ಧಿಸಬೇಕೆಂದರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಬೇಕು. ಅರ್ಪಣೆಯಿಲ್ಲದೆ ಸವಾಲುಗಳಿಲ್ಲ, ಸವಾಲುಗಳಿಲ್ಲದೆ ಸೈರಣೆಯಿಲ್ಲ, ಸೈರಣೆಯಿಲ್ಲದೆ ಸಾಧನೆ ಇಲ್ಲ. ಆ ಸಾಧನೆಯ ಹಾದಿಯಲ್ಲಿ ನಿನ್ನ ಜೊತೆಗೆ ನಿನ್ನೊಳಗೆ ಕ್ರಮಿಸುವುದು ಗುರುವಿನ ದಯೆ. ಗುರು ಅಂದರೆ ಕೇವಲ ವ್ಯಕ್ತಿಯಲ್ಲ, ಅಜ್ಞಾನದಿಂದ ಜ್ಞಾನದೆಡೆಗೆ ನಿಮ್ಮನ್ನು ಕೊಂಡೊಯ್ಯುವ ಮಹಾನ್ ಶಕ್ತಿ. ಖಾಲಿ ಎದೆಯೊಳಗೆ ಅಕ್ಷರದ ಜ್ಯೋತಿಯನ್ನು ಹೊತ್ತಿಸುವವನು ಗುರುವಲ್ಲ, ಆ ದಿವ್ಯ ಜ್ಯೋತಿಯೇ ಗುರು. ಹೆತ್ತವರು ಕೂಡ ತಮ್ಮ ಮಕ್ಕಳ ಬೆಳವಣಿಗೆಯ ಜೊತೆಗೆ ತಾವೂ ಬೆಳೆಯುತ್ತಾರೆ. ಆದರೆ ತಾನು ಇದ್ದಂತೆಯೇ ಇದ್ದು ತನ್ನನ್ನು ನಂಬಿ ಬಂದವರನ್ನು ಬೆಳೆಸುವ ಏಕೈಕ ಜೀವ ಎಂದರೆ ಅದು ಗುರು. ಎಂಥ ಮಾತು ಹೇಳಿದೆ ಭಗವಂತ. ಹಿರಿಯರು ಹೇಳ್ತಾರೆ, ಹರ ಮುನಿದರು ಗುರು ಕಾಯುವನು ಅಂತ. ನಾನೆಷ್ಟು ಅದೃಷ್ಟ ಮಾಡಿದ್ದೀನಿ ಅಂದ್ರೆ ನನಗೆ ಹರನೇ ಗುರುವಾಗಿ ಬಂದಿದ್ದಾನೆ. ಗುರುವಿಗೆ ಶರಣಾದವನಿಗೆ ಕೆಡುಕಿಲ್ಲ, ಗುರುವಿಗೆ ಮರುಳಾದವನಿಗೆ ಕೇಡಿಲ್ಲ. ಆದರೆ ಗುರುವಿನ ಗುಲಾಮನಾದವನಿಗೆ ಸೋಲೇ ಇಲ್ಲ. ಗುರುವಿನ ಬೆತ್ತದ ರುಚಿ ಕಂಡ ಸಮಾಜಕ್ಕೆ ಲಾಠಿಯ ಅಗತ್ಯವಿಲ್ಲ. ಶಿಕ್ಷಣದಲ್ಲಿ ಸಾತ್ವಿಕ ಶಿಕ್ಷೆ ಕಡಿಮೆಯಾಗುತ್ತಿದೆ, ಬೆತ್ತದ ರುಚಿ ಮಾಯವಾಗುತ್ತಿದೆ. ಲಾಠಿಯಿಂದ ಬುದ್ಧಿ ಕಲಿಯುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಹಾಗಾಗಿ ಗುರುವನ್ನು ಗೌರವಿಸಿ, ಆದರಿಸಿ, ಸತ್ಕರಿಸಿ. ಏಕೆಂದರೆ ಕೇವಲ ಬಳಪದಿಂದಲೇ ಜೀವಂತ ಶಿಲೆಯನ್ನು ಕೆತ್ತುವ ಮಹಾನ್ ಶಿಲ್ಪಿ ಎಂದರೆ ಅದು ಗುರು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುದೇ. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುತಿ, ದೊರೆಯದಣ್ಣ ಮುಕುದೇ. ನಿನ್ನ ಮಾತಲ್ಲಿ ಎಷ್ಟು ಸತ್ಯ ಇದೆ ಭಗವಂತ. ಮಕ್ಕಳೇನಾದರೂ ತಪ್ಪು ಮಾಡಿದಾಗ ಹೆತ್ತವರು ಒಂದೇ ಒಂದು ಸಣ್ಣ ಏಟು ಕೊಟ್ಟರು ಎಲ್ಲರೂ ಅವ್ರ ಮೇಲೆ ರೇಗ್ತಾರೆ, ಅವರನ್ನು ಕೆಟ್ಟದಾಗಿ ಬಿಂಬಿಸ್ತಾರೆ. ಹಾಗಂತ ಹೊಡೆದು ಬುದ್ಧಿ ಕಲಿಸ್ಬೇಕು ಅನ್ನೋದು ನನ್ನ ವಾದ ಅಲ್ಲ. ಒಬ್ಬ ಒಳ್ಳೆ ಗುರುಗೆ ತನ್ನ ಶಿಷ್ಯರನ್ನು ಹೇಗೆ ನೋಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರಿಗೂ ಸ್ವಾತಂತ್ರ್ಯ ಕೊಡಬೇಕು, ಅದೇ ಥರ ಮಕ್ಕಳು ಅವ್ರಿಗೆ ಗೌರವಿಸ್ಬೇಕು. ಆದರೆ ಈಗ ಮಕ್ಕಳು ಟೀಚರ್ಸ್ಗೆ ಎದುರುತ್ತರ ಕೊಡ್ತಾರೆ. ಅವಾಗೇನಾದರೂ ಏಟ್ ಕೊಟ್ಟರೆ ಮಕ್ಕಳು ಕೇಳಲ್ಲ, ಮಕ್ಕಳ ತಂದೆ ತಾಯಿನೇ ಬಂದ್ಬಿಡ್ತಾರೆ ಕಂಪ್ಲೇಂಟ್ ಮಾಡೋದಕ್ಕೆ. ಹಾಗೆ ನೋಡಿದ್ರೆ ಮುಂಚೆ ಇತ್ತಲ್ಲ ಗುರುಕುಲ ಪದ್ಧತಿ, ಅದೇ ಬೆಸ್ಟ್. ನೀನು ಯಾಕೆ ಭಗವಂತ ಆ ಗುರುಕುಲ ಪದ್ಧತಿನ ಮತ್ತೆ ತರಬಾರ್ದು ಅಲ್ಲ ಭಗವಂತ? ಹಾ ಪ್ರಶ್ನೆ ಕೇಳಿದ ತಕ್ಷಣ ಮಾಯ ಆಗ್ಬಿಟ್ಯಾ? ಪ್ರತಿ ಸರಿ ನನಗೆ ಉತ್ತರ ಕೊಡದೆ ಹೋಗ್ತಾ ಇದ್ದೆ, ಆದರೆ ಇವತ್ತು ನನಗೆ ಬೇಕಾದಷ್ಟು ಉತ್ತರ ಕೊಟ್ಟು ನನ್ನಲ್ಲಿ ಆತ್ಮಸ್ಥೈರ್ಯ ತುಂಬಿದ್ಯಾ. ಥ್ಯಾಂಕ್ಸ್ ಭಗವಂತ. ಈಗಲೇ ಹೋಗಿ ಮನೆಯವ್ರಿಗೆ ಸಮಾಧಾನ ಹೇಳ್ತೀನಿ. ಎಷ್ಟು ಸುಲಭವಾಗಿ ಈ ಮನೆಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಹೊಟ್ಟೋಗ್ಬಿಟ್ರು ಅಂದ್ರೆ ಪ್ರೀತಿಗೆ ಬೆಲೆನೇ ಇಲ್ವಾ? ಅಕ್ಕ ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಬೇಷ್ಟು ನನಗೇನಾದ್ರು ಅಂದಿದ್ರು ನನ್ನ ತಲೆನೇ ಕೆಡಿಸ್ಕೋತಾ ಇರ್ಲಿಲ್ಲ. ಅಲ್ಲ, ನಮ್ಮ ಯಜಮಾನ್ರಿಗೆ ಏನೇನೆಲ್ಲ ಹೇಳ್ಬಿಟ್ರು ನಂಗೆ ನೋವಾಗತ್ತೆ ತಾನೆ. ಅದು ಅಲ್ಲದೆ ಪಾಪ ನಿಮ್ಗೆ ಮಕ್ಕಳಿಲ್ಲ ಅಂತೆಲ್ಲ ಅವಮಾನ ಮಾಡಿ ಚೇಚೆ ತಪ್ಪಿದು. ಗಿರ್ಜಮ್ಮ ಬೇಜಾರು ಮಾಡ್ಕೊಂಬೇಡಿ ಮಾರ್ರೆ, ಅವ್ರು ಹೇಳಿದ್ರಲ್ಲೂ ನಿಜವೇ ಇತ್ತಲ್ದ. ನಾವೇ ಅದನ್ನ ಮರೆತು ಆರಾಮಾಗಿದ್ದೀವಿ, ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯ? ಗಿರಿ 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 ರೀ, ನನ್ನೇ ಬಿಟ್ಟು ಹೋಗ್ತೀರಾ ನೀವು? ಸಾರಿ ಗಿರಿ, ಯಾವುದೋ ಕೆಟ್ಟಗಳಿಗೆ ಆ ಥರ ಮಾತಾಡ್ಬಿಟ್ಟೆ. ಆದ್ರೆ ಈಗ ವಾಪಸ್ ಬಂದಿದ್ದೀನಲ್ಲ. ಮತ್ತೆ ಆ ಮೇಸ್ಟ್ರನ್ನ ಮನೆಗೆ ಕರ್ಕೊಂಡ್ಬಂದು ನಮ್ಮೆಲ್ರನ್ನು ಹೊರಗೆ ಹಾಕ್ತಿರೋ ಹೇಗೆ? ಅಯ್ಯೋ ಇಲ್ಲ ಗಿರಿ, ನಮ್ಮ ಮೇಷ್ಟ್ರು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿದ್ದಾರೆ.
ಆದರೆ ಅವರೆಲ್ಲೇ ಇದ್ರು ಅವರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ. ಅವರು ನಿಮ್ಮನ್ನೆಲ್ಲ ತುಂಬ ಹೊಗಳಿದ್ರು. ಏನೋ ನಾವೆಲ್ಲ ಸಮ ಬಯಸ್ಕಂತಂದೇಳಿ ಹೊಗಳ್ತಾ ಇದ್ರಾ? ಯಾವ ಮೇಷ್ಟ್ರು ಹಂಗೆ ಮಾಡ್ತಾರೆ ಶಿವ ಅವರೇ? ನಮ್ಮ ಮೇಷ್ಟ್ರು ಹಾಗೆ ಮಾಡ್ತಾರೆ ಕಾಶಿ ಅವರೇ. ಯಾಕೆಂದರೆ ಅವರು ಗುರುಗಳಿಗೆ ಎಲ್ಲವೂ ಗೊತ್ತಿರುತ್ತೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹಿರಿಯರು ಹೇಳಿದ್ದಾರೆ. ಇದು ನಿಮಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದರೂ ನಮ್ಮ ಮೇಷ್ಟ್ರು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಒಂದೊಳ್ಳೆ ಪಾಠ ಹೇಳ್ಕೊಟ್ಟು ಹೋಗಿದ್ದಾರೆ. ಅದೇ ನಂಗೆ ಸಂತೋಷ. ಅಪ್ಪ, ನಾನು ನಿಂಗೇನೋ ಹೇಳಬೇಕು. ಹೇಳು. ಅವತ್ತು ನನ್ನ ಟೀಚರ್ಗೆ ಎದುರುತ್ರ ಕೊಟ್ಟೆ ಅಂತ ಹೇಳ್ದೆ. ಆಗ ನೀನ್ ನಂಗೆ ತುಂಬಾ ಬೈದೆ, ಆದ್ರೆ ನಂಗೆ ಏನು ಅನ್ಸೇ ಇರ್ಲಿಲ್ಲ. ನೀನು ನಿನ್ ಮೇಷ್ಟ್ರು ಎಷ್ಟೇ ಬೈದ್ರು ಅದನ್ನ ಸಹಿಸ್ಕೊಂಡು ಅವ್ರ ಸೇವೆ ಮಾಡಿದಾಗ ನನ್ನ ತಪ್ಪು ನನಗೆ ಅರ್ವಾಯ್ತು. ನಾನು ಹೋಗಿ ನಮ್ಮ ಟೀಚರ್ ಹತ್ರ ಸಾರಿ ಕೇಳೋಣ ಅನ್ಕೊಂಡೆ. ಇವತ್ತು ಸಾರಿ ಕೇಳ್ಕೊಂಡು ಬಂದೆ. ಅದಕ್ಕವರು ನನ್ನ ಅಪ್ಕೊಂಡು ನೀನು ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದಿ ಒಳ್ಳೆಯವನು ಅನ್ನಿಸ್ಕೋಬೇಕು, ಅದ್ಬಿಟ್ರೆ ನಂಗೇನು ಬೇಡ ಅಂತ ಹತ್ಬಿಟ್ರು. ನಂಗೂ ಅಳು ಬಂತು ಅಪ್ಪ. ಪಾಪ ಅಪ್ಪ ಟೀಚರು. ಅವರಷ್ಟೇ ಅಲ್ಲ, ನಮ್ಮ ಸ್ಕೂಲಲ್ಲಿರೋ ಎಲ್ಲ ಟೀಚರ್ಸು ಒಳ್ಳೆಯವರೇ. ನಾನಿನ್ಮೇಲೆ ಎಲ್ಲ ಟೀಚರ್ಸ್ಗೂ ರೆಸ್ಪೆಕ್ಟು ಕೊಡ್ತೀನಿ, ಅವ್ರು ಹೇಳ್ದಾಗೂ ಕೇಳ್ತೀನಿ. ನೋಡ್ದಾಗಿರಿ, ನಮ್ಮ ಮೇಷ್ಟ್ರು ಬರೀ ವಿದ್ಯೆ ಮಾತ್ರ ಹೇಳ್ಕೊಡ್ಲಿಲ್ಲ, ವಿನಯಾನೂ ಹೇಳ್ಕೊಟ್ರು. ಹೌದು ರೀ, ಎಲ್ಲ ಭಗವಂತನ ದಯೆ. ಅಕ್ಕ ಅಕ್ಕ, ಗೌರಿ, ಏನೇ ಒಬ್ಳೆ ಬಂದಿದ್ಯಾ? ಕಾಶಿ ಅವರಲ್ಲಿ ಅವ್ರು ಬರ್ಲಿಲ್ಲ. ಅಯ್ಯೋ ಹೌದಾ? ದಿನ ಅವ್ರು ಇಷ್ಟೊತ್ತಿಗೆ ಬರೋರಲ್ಲ, ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಹಿಟ್ಟು ಕಳ್ಸಿಟ್ಟಿದ್ದೆ. ಯಾಕೆ ಇವತ್ತಿಷ್ಟೊತ್ತಾದ್ರೂ ಕೆಲಸ ಮುಗ್ದಿಲ್ವಾ? ಮನೆಗೆ ಬಂದು ಕನ್ವೆನ್ಷನ್ ಹಾಲ್ ಬುಕ್ ಮಾಡಕ್ ಹೋದ್ರು. ಕನ್ವೆನ್ಷನ್ ಹಾಲ? ಯಾಕೆ? ನಾಡಿದ್ದು ನನ್ನ ಬರ್ಡೇ ಅಲ್ವಾ, ಬರ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡಬೇಕು ಅಂತ ಕನ್ವೆನ್ಷನ್ ಹಾಲ್ ಬುಕ್ ಮಾಡಕ್ ಹೋಗಿದ್ದಾರೆ. ಕಾಶಿ ಅವ್ರಂತ ಗಂಡನ್ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ ಕಣೆ. ನಂಗೆ ಈಗಲೂ ನೆನಪಿದೆ, ಕಾಶಿ ಅವರು ನೀನು ನೋಡಕ್ ಮನೆಗೆ ಬಂದಾಗ ನಂಗೆ ಈಗಲೇ ಮದುವೆ ಬೇಡ ಅಂತ ನೀನು ಹಠ ಮಾಡಿದ್ದು. ನಾನು ಅಪ್ಪ ಅಮ್ಮ ಎಲ್ಲ ಹುಡುಗ ಒಳ್ಳೆಯವನು ಅನ್ಸುತ್ತೆ, ಮದುವೆ ಮಾಡ್ಕೊ, ನಿನ್ನ ಜೀವನ ಚೆನ್ನಾಗಿರತ್ತೆ ಅಂತ ಹೇಳಿ ಒಪ್ಸಿದ್ದು. ಇದೆಲ್ಲ ನೆನ್ನೆ ಮೊನ್ನೆ ನಡೆದಾಗಿದೆ. ನಿಜ ಅಕ್ಕ, ನಾನೇನಾದ್ರೂ ಅವತ್ತು ಮದುವೆ ಆಗಲ್ಲ ಅಂದಿದ್ರೆ ನನಗಿಂಥ ಗಂಡ ಸಿಗ್ತಾ ಇರ್ಲಿಲ್ಲ. ಡಿಪಾರ್ಟ್ಮೆಂಟಲ್ಲಿರೋ ಹುಡುಗಂಗೆ ಹೆಣ್ಣು ಕೊಡ್ತಿದ್ದೀರಾ? ಅವ್ರು ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಗೌರಿ ಅಲ್ಲಿ ಹೇಗೆ ಜೀವನ ಮಾಡ್ತಾಳೋ ಏನೋ ಅಂತ ಊರಿನ ಜನ ಎಲ್ಲ ಮಾತಾಡ್ಕೋತಾ ಇದ್ರು. ಅಂಥವ್ರಿಗೆಲ್ಲ ಕಾಶಿ ಅವರು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ನಂಗಂತೂ ನೀವಿಬ್ರು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಕಣೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.